ಎಲ್ರಿಗೂ ನಮಸ್ಕಾರ ಮಕ್ಕಳೇ. ಇವತ್ತು ನಾನು ಬಯೋ ಅವೈಲಬಿಲಿಟಿ ಇದ್ರ ಬಗ್ಗೆ ಕನ್ನಡ ಫಾರ್ಮಕಾಲಜಿ ತರಗತಿನಲ್ಲಿ ಈಗ ಚರ್ಚೆ ಮಾಡ್ತಾ ಇದ್ದೇನೆ. ನಿಮಗೆ ಗೊತ್ತಿರಬೇಕು, ಬಯೋ ಅವೈಲಬಿಲಿಟಿ ಅನ್ನುವಂತಹ ಒಂದು ಏನು ಫಾರ್ಮಕಾಲಜಿ ಅಥವಾ ಔಷಧಶಾಸ್ತ್ರದಲ್ಲಿ ಬರುವಂತಹ ಒಂದು ವಿಷಯ ನಿಮಗೆ ಬಹಳ ಮುಖ್ಯವಾದಂತಹ ಒಂದು ವಿಷಯ ಆಗಿದೆ. ಯಾಕೆ ಅಂತಂದರೆ, ನಿಮಗೆ ಪರೀಕ್ಷೆಯನ್ನು ಗಮನದಲ್ಲಿಟ್ಕೊಂಡ್ರೆ ಬಯೋ ಅವೈಲಬಿಲಿಟಿ ಎಂದರೇನು, ವಾಟ್ ಈಸ್ ಬಯೋ ಅವೈಲಬಿಲಿಟಿ, ಅಥವಾ ರಕ್ತಕ್ಕೆ ಔಷಧ ಏರುವ ಪ್ರಮಾಣ ಎಂದರೆ ಏನು ಅಂದರೆ ಬಯೋ ಅವೈಲಬಿಲಿಟಿ ಎಷ್ಟು ಅಂದರೆ ಈ ಪ್ರಶ್ನೆಯಲ್ಲೇ ನಿಮಗೆ ಉತ್ತರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ನೀವು ಯಾವುದೇ ಒಂದು ಮಾತ್ರೆ ಆಯಿತು, ಔಷಧ ಆಯಿತು, ಅದನ್ನು ನೀವು ತಿಂದ ಮೇಲೆ ಅಥವಾ ನುಂಗಿದ ಮೇಲೆ ಅಥವಾ ನಾಲ್ಗಿನ ಅಡಿನಲ್ಲಿ ಇಟ್ಕೊಂಡಾಗ ಅಥವಾ ಇಂಜೆಕ್ಷನ್ ತೊಗೊಂಡಾಗ ಅಥವಾ ಸಿರಪ್ ಕುಡಿದಾಗ, ಸೊ ಯಾವುದೇ ರೀತಿಯಿಂದ ನೀವು ಔಷಧವನ್ನು ನಿಮ್ಮ ದೇಹಕ್ಕೆ ತೆಗೆದುಕೊಳ್ಳಲು ಪ್ರಯತ್ನ ಮಾಡಿದಾಗ ಆ ಒಂದು ಫಾರ್ಮುಲೇಷನ್ ಅಂತಂದರೆ ಯಾವುದೇ ಒಂದು ಆ ಒಂದು ಔಷಧವನ್ನು ಕೊಡುವಂತಹ ಏನು ವಿಧಾನ ಏನಿದೆ ಆ ವಿಧಾನದಿಂದ ಎಷ್ಟು ಔಷಧ ನಿಮ್ಮ ದೇಹಕ್ಕೆ ಸೇರುತ್ತದೆ ಅಂದರೆ ಪ್ರಮಾಣ ಎಷ್ಟು, ವಾಟ್ ಈಸ್ ದ ಸರಾಸರಿ ಪ್ರಮಾಣ ಅಂದರೆ ಪರ್ಸೆಂಟೇಜ್ ಆಫ್ ಡ್ರಗ್ ದಟ್ ಎಂಟರ್ಸ್ ಇನ್ ಟು ಯುವರ್ ಬ್ಲಡ್, ಓಕೆನಾ, ಅಥವಾ ಸೀರಮ್, ಅಥವಾ ಸೊ ವಾಟ್ ಎವರ್. ಸೊ ನಿಮಗೆ ಎಷ್ಟು ದಕ್ಕುತ್ತದೆ ಅಂದರೆ ಔಷಧಿ ದಕ್ಕುವ ಪ್ರಮಾಣ ಎಂದರೆ ಏನು ಅಂದರೆ ಔಷಧ ದಕ್ಕುವ ಪ್ರಮಾಣ ಎಂದರೇನು ಅಂದರೆ ಬಯೋ ಅವೈಲಬಿಲಿಟಿ, ಎಷ್ಟು ಔಷಧ ನಿಮ್ಮ ದೇಹಕ್ಕೆ ಸೇರುತ್ತೆ ಅನ್ನೋದನ್ನು ನಾವು ಈ ಒಂದು ವಿಷಯದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕೆ ನಿಮಗೆ ಇದು ಮುಖ್ಯವಾದಂತಹ ಒಂದು ವಿಷಯ ಅಂತಂದರೆ, ನೋಡಿ, ಯಾವುದೇ ಒಂದು ಔಷಧನ ನಾವು ಅಥವಾ ಒಂದು ಟ್ಯಾಬ್ಲೆಟ್ ಆಗಿ ತೊಗೋಬೋದು, ಅಥವಾ ಸಿರಪ್ ಆಗಿ ತೊಗೋಬೋದು, ಅಥವಾ ಇಂಜೆಕ್ಷನ್ ಆಗಿ ತೊಗೋಬೋದು, ಅಥವಾ ಯಾವುದೇ ಒಂದು ಪ್ಯಾಚ್ ಆಗಿ, ಸ್ಕಿನ್ ಪ್ಯಾಚ್ ಆಗಿ, ಅಥವಾ ಒಂದು ಸಬ್ಲಿಂಗ್ಯುವಲ್ ಟ್ಯಾಬ್ಲೆಟ್ ಆಗಿ, ಅಥವಾ ಚೂಯಿಂಗ್ ಗಮ್ ಆಗಿ, ನೀವು ಯಾವುದೇ ರೀತಿಯಿಂದ ತಗೊಳ್ಳಿ, ಆದರೆ ಎಷ್ಟು ಪ್ರಮಾಣ ದೇಹಕ್ಕೆ ಹತ್ತುತ್ತೆ ಅಂದರೆ ದೇಹಕ್ಕೆ ಹೀರಿಕೊಳ್ಳುತ್ತೆ ಅಥವಾ ನಮ್ಮ ದೇಹಕ್ಕೆ ದಕ್ಕುತ್ತೆ, ಅದರ ಮೇಲೆ ಆ ಒಂದು ಔಷಧದ ಪರಿಣಾಮ ನಿಮಗೆ ಸಿಗತ್ತೆ ಅಂತ. ಅಂದರೆ ನಿಮ್ಮ ದೇಹದಲ್ಲಿ ರಿಸೆಪ್ಟಾರ್ಸ್ ಅಂದರೆ ಯಾವ ಜಾಗದಲ್ಲಿ ಈ ಔಷಧಗಳು ಹೋಗಿ ಅಲ್ಲಿ ಕೂತು ಅದರ ಕಾರ್ಯವನ್ನು ಮಾಡ್ತವೆ ಆ ಜಾಗಕ್ಕೆ ನಾವು ರಿಸೆಪ್ಟರ್ ಅಂತ ಹೇಳ್ತೀವಿ. ಆ ಒಂದು ರಿಸೆಪ್ಟಾರ್ ಬಳಿಗೆ ಔಷಧ ಹೋಗಬೇಕು ಅಂತಂದರೆ ಆ ಔಷಧ ರಕ್ತಕ್ಕೆ ಸೇರಬೇಕು. ಸರಿನಾ? ಆ ರಕ್ತಕ್ಕೆ ಎಷ್ಟು ಸೇರುತ್ತೆ ಅಥವಾ ಎಷ್ಟು ದಕ್ಕುತ್ತೆ ಅನ್ನೋದು ಭಾಳ ಮುಖ್ಯ. ಅದಕ್ಕಾಗಿ ನಾನು ಹೇಳಿದ್ದೆ, ಯಾಕಂದರೆ ಈ ಒಂದು ರಿಸೆಪ್ಟಾರ್ಗೆ ಅಂದರೆ ಎಲ್ಲಿ ಜಾಗದಲ್ಲಿ ಯಾವ ಜಾಗದಲ್ಲಿ ಈ ಔಷಧ ಹೋಗಿ ಕೂತ್ಕೊಳ್ಳುತ್ತೆ ಆ ಜಾಗಕ್ಕೆ ಹೋಗಬೇಕು ಅಂದರೆ ಸಫಿಷಿಯೆಂಟಾಗಿ ಇದು ರಕ್ತವನ್ನು ಸೇರ್ಕೋಬೇಕು. ಅಂದರೆ ಸರಿಯಾದ ಪ್ರಮಾಣದಲ್ಲಿ ನಾವು ಕೊಟ್ಟಾಗ ಔಷಧವನ್ನು ಆ ಸರಿಯಾದ ಪ್ರಮಾಣದಲ್ಲಿ ಅದು ರಕ್ತಕ್ಕೆ ದಕ್ಕಬೇಕು, ರಕ್ತಕ್ಕೆ ಏರಬೇಕು, ರಕ್ತದೊಳಗೆ ಸೇರ್ಕೋಬೇಕು. ಆಗ ಮಾತ್ರ ಆ ಔಷಧ ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರಲಿಕ್ಕೆ ಸಾಧ್ಯವಿದೆ. ಇಲ್ಲ ಅಂತಂದರೆ ನೀವು ಎಷ್ಟೇ ಕೆಜಿಗಟ್ಟಲೆ ಔಷಧಗಳನ್ನು ತಿಂದರೂ ಕೂಡ ಅದು ದೇಹದೊಳಗೇ ಹೋಗಲಿಲ್ಲ ಅಂತಂದರೆ ಆವಾಗ ನೀವು ಏನೇ ಔಷಧ ತೊಗೊಂಡ್ರೂ ಅದರಿಂದ ನಿಮಗೆ ಪರಿಣಾಮನೂ ಬೀಳಲ್ಲ, ಅದರಿಂದ ಬೆನಿಫಿಟ್ಟು ಸಿಗೋದಿಲ್ಲ, ಅಥವಾ ಅದರಿಂದ ಅಡ್ಡ ಪರಿಣಾಮನೂ ಆಗದೇ ಇರಲೂಬಹುದು. ಓಕೆನಾ? ಸೊ ಹೀಗೆ ನಿಮಗೆ ನಿಮ್ಮ ದೇಹಕ್ಕೆ ಒಂದು ಒಳ್ಳೆಯ ಪರಿಣಾಮ ಆಗಬೇಕು ಅಥವಾ ಆ ಔಷಧದ ನಿಮಗೆ ಉಪಯೋಗ ಆಗಬೇಕು ಅಂತಂದರೆ ಆ ಔಷಧ ನಿಮ್ಮ ದೇಹಕ್ಕೆ ದಕ್ಕಬೇಕು, ಅಂದರೆ ಆ ಔಷಧ ನಿಮ್ಮ ರಕ್ತದೊಳಗೆ ಸೇರ್ಕೋಬೇಕು. ಅಂದರೆ ಇವಾಗ ಒಂದು ಡೆಫಿನೇಷನ್ ಅಂತಂದರೆ ಅದಕ್ಕೆ ವ್ಯಾಖ್ಯಾನ ಅಂತ ಹೇಳ್ತೀವಿ ನಾವು. ಈ ಒಂದು ಔಷಧ ದಕ್ಕುವ ಪ್ರಮಾಣ ಎಂದರೇನು ಅಂತಂದರೆ, ಇವಾಗ ನೋಡಿ, ಯಾವುದೇ ಒಂದು ಸಪೋಸು 100 ಮಿಲಿಗ್ರಾಮ್ ನಾನು ದೇಹಕ್ಕೆ ತಗೊಳ್ತೀನಿ ಅಂತ ಇಟ್ಕೊಳ್ಳಿ, ಓಕೆನಾ, ಒಂದು ಟ್ಯಾಬ್ಲೆಟ್ ಮೂಲಕ ನಾವು. ಸೊ ಅಕಸ್ಮಾತ್ ಟ್ಯಾಬ್ಲೆಟ್ ಅಂತ ಇಟ್ಕೊಳ್ಳಿ. ಸರ್ ಉದಾಹರಣೆಗೆ
ಸೊ ಟ್ಯಾಬ್ಲೆಟಲ್ಲಿ 100 ಮಿಲಿಗ್ರಾಮ್ ನಾನು ತೊಗೊಂಡಾಗ ಅದು ಹೊಟ್ಟೆಗೆ ಹೋಗುತ್ತೆ, ಕರಗುತ್ತೆ, ಆಮೇಲೆ ರಕ್ತಕ್ಕೆ ಹತ್ತುತ್ತೆ. ರಕ್ತಕ್ಕೆ ದಕ್ಕಬೇಕಾದ್ರೆ ಅದು ಬರೀ 50 ಮಿಲಿಗ್ರಾಮ್ ಮಾತ್ರ ನಮ್ಮ ದೇಹಕ್ಕೆ ಸೇರಿಕೊಳ್ತು ಅಂತ ಅಂದ್ಕೊಂಡ್ರೆ ಆವಾಗ ನಮಗೆ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಡ್ರಗ್ ದಟ್ ಎಂಟರ್ಡ್ ಇನ್ ಟು ಬಾಡಿ ಅಟ್ ಈಸ್ 50%. ಅಂದರೆ 100 ಮಿಲಿಗ್ರಾಮ್ ನಾವು ಕೊಟ್ಟಾಗ 50 ಮಿಲಿಗ್ರಾಮ್ ನಮ್ಮ ದೇಹಕ್ಕೆ ಸೇರಿದ್ರೆ ಅದು 50%. ಅದೇನೇ ನೀವು ಇಂಜೆಕ್ಷನ್ನು ವ್ಯಾಸ್ಕುಲರ್ ಇಂಜೆಕ್ಷನ್ IV ಇಂಜೆಕ್ಷನ್ ಅಂತ ಹೇಳ್ತೀವಿ. ಆವಾಗ ಆ ಒಂದು ಸೊಲ್ಯೂಷನ್ ಪ್ರಕಾರ ಇಂಜೆಕ್ಷನ್ ನಾವು ಕೊಟ್ಟರೆ ರಕ್ತಕ್ಕೆ ಕೊಟ್ಟರೆ ಅವಾಗ ಏನಾಗುತ್ತೆ ಅದು 100% 100 ಮಿಲಿಗ್ರಾಮ್ ನಾನು ಕೊಟ್ಟರೆ 100 ಮಿಲಿಗ್ರಾಮನು ಅದು ರಕ್ತಕ್ಕೆ ದಕ್ಕುತ್ತೆ. ಯಾಕೆಂದರೆ ನೀನು ಡೈರೆಕ್ಟಾಗಿ ರಕ್ತಕ್ಕೆ ಇಂಜೆಕ್ಟ್ ಮಾಡೋದ್ರಿಂದ ಅದು 100% ರಕ್ತದೊಳಗೆ ಹೋಗೋದ್ರಿಂದ ಅದು ನಿಮಗೆ ದಕ್ಕುವ ಪ್ರಮಾಣ 100% ಅಂದರೆ 70% ಅಂತನಾ ಅಷ್ಟು ದಕ್ಕುತ್ತೆ. ಸೊ ಅದೇ ರೀತಿ ನೀವು ಓರಲ್ ಟ್ಯಾಬ್ಲೆಟ್ನ ತೊಗೊಂಡಾಗ 50% ಅಂತ ಹೇಳಿದೆ. ಎಲ್ಲನೂ 50% ಆಗಲಿಕ್ಕಿಲ್ಲ. ಕೆಲವೊಂದು 90%ವರೆಗೂ ಹೋಗ್ಬೋದು, ಕೆಲವೊಂದು 80% ಹೋಗ್ಬೋದು, ಕೆಲವೊಂದು 10% ಆಗ್ಬೋದು, ಕೆಲವೊಂದು 5% ಆಗ್ಬೋದು, ಇನ್ನೂ ಕೆಲವು ಏನೂ ಇಲ್ಲದೆ ಇರ್ಬೋದು, 0% ಇರ್ಬೋದು. ಸರಿನಾ? ಸೊ ಹಾಗಾಗಿ ನಾವು ಏನು ಓರಲ್ ಆಗಿ ಅಂದರೆ ಈ ಬಾಯಿ ಮೂಲಕ ತೆಗೆದುಕೊಳ್ಳುವಂತಹ ಟ್ಯಾಬ್ಲೆಟ್ ಆಗಿರ್ಬೋದು ಅಥವಾ ಸಿರಪ್ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೇ ಒಂದು ಆಗಿರ್ಬೋದು, ಅದನ್ನು ನಾವು ಬಾಯಿ ಮೂಲಕ ತಗೊಂಡಾಗ ನಿಮಗೆ ಎಷ್ಟು ಪ್ರಮಾಣ ದೇಹಕ್ಕೆ ಸೇರುತ್ತೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಸರಿನಾ? ಅದೇ ರೀತಿ ಎಲ್ಲಪ್ಪ ಹೋಗುತ್ತೆ ನಾನು ತಿಂದಿದ್ದು ಡ್ರಗ್ಗು ಅಂತಂದರೆ ನೋಡಿ ಏನಾಗುತ್ತೆ. ಒಂದು ನಾವು ತಗೋಬೇಕಾದ್ರೆ ಅದು ಔಷಧ ಬಾಯಿಂದ ಜಠರಕ್ಕೆ ಹೋಗುತ್ತೆ. ಜಠರಕ್ಕೆ ಹೋದಾಗ ಅದು ಟ್ಯಾಬ್ಲೆಟ್ ಆಗಿರೋದು ಅದು ಬಿಡಿ ಬಿಡಿ ಆಗಬೇಕು. ಅದು ಕರಗಿ ಅದರಲ್ಲಿ ಟ್ಯಾಬ್ಲೆಟು ಏನು ಮಾಡಬೇಕು, ಇಮಿಡಿಯೇಟಾಗಿ ಅದು ಒಂದು ಸೊಲ್ಯೂಷನ್ ಆಗಿ ಪರಿವರ್ತನೆ ಆಗಬೇಕು. ಅಕಸ್ಮಾತ್ ಅದೇನಾದ್ರೂ ಆಗಲಿಲ್ಲ ಅಂದರೆ ಅದು ಟ್ಯಾಬ್ಲೆಟ್ ಆಗಿ ಹಂಗೆ ಕಲ್ಲು ಥರ ಹಂಗೆ ಕೂತ್ಕೊಂಡು ಅಂತಿಟ್ಕೊಳ್ಳಿ, ಅವಾಗೇನಾಗುತ್ತೆ ನೀವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಹಾಗೆ ಇರುತ್ತೆ, ಅದು ಹಂಗೆ ಬಂದಿದ್ದು ಹಂಗೆ ಹೊರಗಡೆ ಹೋಗುತ್ತೆ. ಸರಿನಾ? ಆವಾಗ ನಿಮ್ಮ ದೇಹಕ್ಕೆ ಔಷಧ ದಕ್ಕುವುದಿಲ್ಲ. ಅಕಸ್ಮಾತು ಡಿಸ್ಪರ್ಸ್ ಆಯಿತು ಅಂತ ಇಟ್ಕೊಳ್ಳಿ, ಆದರೆ ಗ್ಯಾಸ್ಟ್ರಿಕ್ ಮಿಕೋಸದಲ್ಲಿ ಅಂದರೆ ಗ್ಯಾಸ್ಟ್ರಿಕ್ ಕಂಟೆಂಟ್ಸಲ್ಲಿ ಏನಿರುತ್ತೆ ಅಲ್ಲಿ ಆ್ಯಸಿಡ್ ಇರುತ್ತೆ, ಸ್ಟ್ರಾಂಗ್ ಆ್ಯಸಿಡ್ ಇರುತ್ತೆ. ಅಕಸ್ಮಾತ್ ನೀವೇನಾದರೂ ಪ್ರೋಟೀನ್ ತೊಗೊಂಡ್ರಿ ಅಂತ ಇಟ್ಕೊಳ್ರಿ, ಅಂದರೆ ಇನ್ಸುಲಿನ್ನು ಒಂದು ಪಾಲಿಪೆಪ್ಟೈಡ್. ಸೊ ನಾವು ಏನಾದರೂ ಪ್ರೋಟೀನ್ ತೊಗೊಂಡ್ವಿ ಅಂತ ಇಟ್ಕೊಳ್ಳಿ, ಪ್ರೋಟೀನ್ ಆ್ಯಸಿಡ್ ಒಳಗೆ ಸೇರಿಕೊಂಡ್ರೆ ಏನಾಗುತ್ತೆ, ಇಮಿಡಿಯೇಟಾಗಿ ಅದು ಕಟ್ಟಾಗಿ ತುಂಡಾಗಿ ಹೋಗ್ಬಿಡುತ್ತೆ. ಆವಾಗ ಅದಕ್ಕೆ ನಾವು ಇನ್ಸುಲಿನ್ನ ನಾವು ಟ್ಯಾಬ್ಲೆಟ್ ಆಗಿ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ಇಂಜೆಕ್ಷನ್ ಕೊಡೋದು. ಸರಿನಾ? ಅಕಸ್ಮಾತು ನೀವು ಹಾಲು ಕುಡ್ದಿದ್ರಿ ಅಂತ ಇಟ್ಕೊಳ್ಳಿ, ಆಗ್ತಾನೆ ಹಾಲು ಕುಡ್ದಿದ್ದಾಗ ನೀವು ಟೆಟ್ರಾಸೈಕ್ಲಿನ್ ಟ್ಯಾಬ್ಲೆಟು ಏನೋ ತೊಗೊಂಡ್ರಿ ಅಥವಾ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತೊಗೊಂಡಿರ್ತೀವಿ, ಅದ್ರ ಜೊತೆಗೆ ಇನ್ನೊಂದು ಯಾವುದೋ ಮಾತ್ರೆ ತೊಗೊಳ್ತೀವಿ. ತೊಗೊಂಡಾಗ ಏನಾಗುತ್ತೆ, ಅದು ಹೊಟ್ಟೆ ಒಳಗೆ ಹೋದ್ಮೇಲೆ ಅವೆರಡೂ ಸಾಲ್ಟ್ ಫಾರ್ಮ್ ಆಗ್ತವೆ. ಸರಿನಾ? ಜೊತೆಗೆ ಸೇರಿಕೊಂಡು ಸಾಲ್ಟ್ ಆಗಿಬಿಡ್ತವೆ. ಸಾಲ್ಟ್ ಆದಾಗ ಅದು ಮುಂದೆ ಅಬ್ಸರ್ವ್ ಆಗೋದಿಲ್ಲ. ಸರಿನಾ? ಈ ರೀತಿ ವೆರೈಟಿ ಪ್ರಾಬ್ಲಮ್ಸ್ ಇರುತ್ತೆ. ಇವಾಗ ಆ್ಯಂಟಾಸಿಡ್ ಅಂತ ಇರುತ್ತೆ, ಆ್ಯಂಟಾಸಿಡ್ ನಾವು ತೊಗೊಂಡ್ವಿ ಅಂತ ಇಟ್ಕೊಳ್ಳಿ, ತೊಗೊಂಡ್ಬಿಟ್ರೆ ಆವಾಗ ಅದು ಸಾಲ್ಟ್ಸ್ ಆಗಿಬಿಡುತ್ತವೆ. ಸರಿನಾ? ಯಾವುದೇ ಒಂದು ಟ್ಯಾಬ್ಲೆಟ್ ಕೊಟ್ಟಾಗ ಅವು ಸಾಲ್ಟ್ ಆಗಿ ಪರಿವರ್ತನೆ ಆಗ್ತವೆ, ಆವಾಗ ಅಬ್ಸಾರ್ಪ್ಷನ್ ಆಗೋದಿಲ್ಲ. ಇನ್ನು ಎಲ್ಲಿ ಹೋಗ್ಬೋದು, ನೆಕ್ಸ್ಟ್ ಲೆವೆಲ್ ಏನು ಅಂತಂದರೆ, ಅಕಸ್ಮಾತು ನೀವು ಕೊಟ್ಟಿರೋ ಔಷಧ ಹೊಟ್ಟೆಯಿಂದ ಹೀರ್ಕೊಂಡು ರಕ್ತಕ್ಕೆ ಸೇರಿಕೊಳ್ಳುತ್ತೆ. ರಕ್ತಕ್ಕೆ ಸೇರ್ಕೊಂಡಾಗ ಏನಾಗುತ್ತೆ, ಅದು ರಕ್ತಕ್ಕೆ ಸೇರ್ಕೋಬೇಕಾದ್ರೆ ಜಠರದಲ್ಲಿ ಮತ್ತು ಈ ಎಪಿಥೀಲಿಯಂ ಲೆವೆಲಲ್ಲಿ ಕೆಲವೊಂದು ಎನ್ಸೈಮ್ಸ್ ಇರ್ತವೆ, ಟ್ರಾನ್ಸ್ಪೋರ್ಟರ್ಸ್ ಇರ್ತವೆ. ಅವೇನಾದರೂ ಆ್ಯಕ್ಟಿವೇಟ್ ಆಗಲಿಲ್ಲ ಅಂದರು ಅಥವಾ ಮುಂದಕ್ಕೆ ಹೋಗೋದಿಲ್ಲ. ಅಕಸ್ಮಾತು ಅಲ್ಲಿ ಯಾವುದೋ ಎನ್ಸೈಮ್ಸ್ ಇತ್ತು ಅಂದರೆ ಅದು ಈ ಔಷಧನ ಕಟ್ ಮಾಡಿ ಬಿಸಾಕ್ಬಿಡುತ್ತೆ. ಅದು ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಯ್ತು ಅಂತ ಇಟ್ಕೊಳ್ಳಿ, ಆವಾಗ ರಕ್ತದ ಒಳಗೆ ಹೋದಾಗ ಅದೇನಾಗುತ್ತೆ, ಯೂಶಲಿ ಏನಾಗುತ್ತೆ, ನಾವು ಈ ಜಠರ ಮತ್ತು ಸಣ್ಣ ಕರಳು ದೊಡ್ಡ ಕರಳು ಇಲ್ಲಿ ಏನಾದರೂ ಔಷಧ ಏನಾದರೂ ಹೀರ್ಕೊಂಡ್ರೆ ಆ ಔಷಧದನ್ನು ಹೊತ್ತೊಯ್ಯುವಂತಹ ರಕ್ತ ಏನಾಗುತ್ತೆ, ರಕ್ತ ಡೈರೆಕ್ಟಾಗಿ ನಿಮಗೆ ಲಿವರ್ಗೆ ಕರ್ಕೊಂಡು ಹೋಗುತ್ತದೆ. ಸರಿನಾ? ಲಿವರ್ಗೆ ಹೋದರೆ ಲಿವರಲ್ಲಿ ಆ ಔಷಧ ಏನಾಗುತ್ತೆ, ಲಿವರ್ ಏನು ಅಂದರೆ ಈ ಯಕೃತ್ತು ಏನು ನಿಮಗೆ ಗೊತ್ತಿರೋ ಹಾಗೆ ಅಲ್ಲಿ ಎಲ್ಲ ಮೆಟಬಾಲಿಸಮ್ ಅಂದರೆ ಅದೊಂಥರ ಕಿಚನ್ ಇದ್ದಂಗೆ ಅಲ್ಲಿ ಭಾಳಷ್ಟು ರಾಸಾಯನಿಕ ಕ್ರಿಯೆಗಳು
ನಡೀತಾ ಇರ್ತವೆ. ಯಾವುದೇ ಔಷಧ ಲಿವರ್ಗೆ ಹೋದರೆ ಅಲ್ಲಿ ಇರುವಂತಹ ಎನ್ಸೈಮ್ಗಳು ಅಥವಾ ಅಲ್ಲಿರುವಂತಹ ಅಂಶಗಳೇನು ಮಾಡ್ತಾರೆ, ಅವೆಲ್ಲ ಈ ಔಷಧನ ಕಟ್ ಮಾಡ್ತವೆ. ಇದಕ್ಕೆ ನಾವೇನು ಹೇಳ್ತೀವಿ, ಫಸ್ಟ್ ಪಾಸ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ನಾನು ಇದುವರೆಗೂ ನಾನೇನು ಡಿಸ್ಕಸ್ ಮಾಡಿದೆ ಅಂದರೆ ಮೊದಲನೆಯ ಒಂದು ಆವೃತ್ತಿಯಾದಂತಹ ಸರ್ಕ್ಯುಲೇಷನಲ್ಲಿ, ಅಂದರೆ ಮೊದಲನೆಯ ಆವೃತ್ತಿಯಾದಂತಹ ಸರ್ಕ್ಯುಲೇಷನಲ್ಲಿ ಅಂದರೆ ನಮ್ಮ ಒಂದು ಜಠರದಿಂದ ಲಿವರ್ಗೆ ಹೋಗ್ಬೋದು ಅಥವಾ ಸಣ್ಣ ಕರುಳಿನಿಂದ ಲಿವರ್ಗೆ ಹೋಗ್ಬೋದು, ಮತ್ತು ಅಲ್ಲಿಂದ ಲಿವರಿಂದ ಮತ್ತೆ ವಾಪಸ್ ಬರುತ್ತೆ. ಓಕೆನಾ, ಎಂಟಿರೋ ಹೆಪ್ಯಾಟಿಕ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಅಲ್ಲಿಂದ ಕೆಳಗೆ ಹೋಗೋದು ಮತ್ತು ಮೇಲೆ ಹೋಗೋದು, ಕೆಳಗೆ ಹೋಗೋದು ಮೇಲೆ ಹೋಗೋದು. ಅಂದರೆ ಕೆಳಗೆ ಅಂತಂದರೆ ಜಠರಕ್ಕೆ ಬರೋದು, ಮತ್ತು ಇಲ್ಲಾಂದರೆ ಸಣ್ಣ ಕರುಳಿಗೆ ಬರೋದು, ಅಲ್ಲಿಂದ ರಕ್ತಕ್ಕೆ ಏರೋದು, ರಕ್ತಕ್ಕೇರಿ ಲಿವರ್ಗೆ ಹೋಗೋದು, ಲಿವರಿಂದ ಮತ್ತೆ ಬೈಲಿಗೆ ಬರೋದು, ಬೈಲಿಂದ ಮತ್ತು ಸಣ್ಣ ಕರಳು ಅಥವಾ ದೊಡ್ಡ ಕರಳಿಗೆ ಬರೋದು. ಸೊ ಈ ರೀತಿ ಆದಾಗ ಅದಕ್ಕೆ ಎಂಟರೋ ಹೆಪ್ಯಾಟಿಕ್ ಸರ್ಕ್ಯುಲೇಷನ್ ಅಂತೀವಿ. ಅಂದರೆ ಯೂಶಲಿ ಮಾತ್ರೆಗಳು ಯಾವುದೇ ಔಷಧಗಳು ಅಲ್ಲಿ ಕೂಡ ಹೋಗಿ ವಾಪಸ್ಸು ಬರ್ತಾ ಇರ್ತವೆ. ಆದರೆ ಫಸ್ಟ್ ಪಾಸ್ ಮೆಟಬಾಲಿಸಮ್ ಅಂದ್ರೇನು, ಯಾವಾಗ ನೀವು ಮಾತ್ರೆ ತಗೊಳ್ತೀವಿ ಅದು ಫಸ್ಟ್ ಮೊದಲನೇದಾಗಿ ಪಾಸ್ ಆಗ್ತಾ ಇರಬೇಕಾದ್ರೆ ಆ ಔಷಧ ಹೀರ್ಕೊಂಡಾದ್ಮೇಲೆ ಲಿವರ್ಗೆ ಅಥವಾ ಯಕೃತ್ತಿನ ಮೇಲೆ ಯಕೃತ್ತಿಗೆ ಹೋಗಿ ಅಲ್ಲಿಂದ ಮುಂದೆ ಸಾಗಬೇಕಾದ್ರೆ ಅದೇನಂತೆ ಮುಕ್ಕಾಲು ಭಾಗ, ಅರ್ಧ ಭಾಗ, 25%, 70%, ಎಷ್ಟೋ ಒಂದಿಷ್ಟು ಪರ್ಸೆಂಟು ಅದು ಔಷಧ ಮೆಟಬಲೈಸ್ ಆಗಿಬಿಡುತ್ತೆ. ಅಂದರೆ ಅದು ನಿಷ್ಕ್ರಿಯ ಆಗೋಗುತ್ತೆ. ನಿಷ್ಕ್ರಿಯ ಆಗಿ ಮತ್ತು ದೇಹದಿಂದ ಐದರ್ ಹೊರಗೆ ಹಾಕ್ಬೋದು, ಕಿಡ್ನಿಯಿಂದ ಹೊರಗೆ ಹೋಗ್ಬೋದು, ಅಥವಾ ಬೈಲಿನಿಂದ ಹೊರಗೆ ಹೋಗ್ಬೋದು, ಅಥವಾ ಇನ್ನೊಂದು ಯಾವುದೋ ಒಂದು ರೀತಿಯಲ್ಲಿ ಅದು ಕೆಲಸ ಮಾಡುವಂಥ ಶಕ್ತಿನ ಕಳ್ಕೊಬೋದು. ಸೊ ಇದಕ್ಕೆ ನಾವು ಇದು ಫಸ್ಟ್ ಪಾಸ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಅಂದರೆ ಫಸ್ಟ್ ಪಾಸ್ ಮೆಟಬಾಲಿಸಮಿಂದ ನಮಗೆ ಉಪಯೋಗನೂ ಆಗ್ಬೋದು, ಆದರೆ ಕೆಟ್ಟದ್ದು ಆಗ್ಬೋದು. ಕೆಟ್ಟದ್ದು ಅಂತಂದರೆ ಮೇಯ್ನು ನಾವು ಯಾವುದೇ ಔಷಧನ ಕೆಲಸ ಆಗೋದಕ್ಕಿಂತ ಮುಂಚೆನೇ ಕಳ್ಕೊಳ್ಳೋಕ್ಕೆ ಯಾರೂ ಇಷ್ಟಪಡೋದಿಲ್ಲ ಅಲ್ವಾ. ಸೊ ಅದು ಕೆಲಸ ಮಾಡಬೇಕು, ಮಾಡಿದ್ದಾದಮೇಲೆ ಅದು ಒಂದು ಮರ್ಯಾದೆಯಿಂದ ಹೊರಗಡೆ ಹೋದರೆ ಅದಕ್ಕೂ ಮರ್ಯಾದೆ, ನಮಗೂ ನಾವು ತೊಗೊಂಡಿದ್ದಕ್ಕೂ ಒಂದು ಮರ್ಯಾದೆ.